ರಾಕಿಂಗ್ ಸ್ಟಾರ್ ಯಶ್ ಅವರು ಇದೀಗ ಟಾಕ್ಸಿಕ್ ಮತ್ತು ರಾಮಾಯಣ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದು, ಸೊ ಟಾಕ್ಸಿಕ್ ಸಿನಿಮಾ ಇದೇ ಆಗಸ್ಟಿನಲ್ಲಿ ರಾಜ್ಯಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಟಾಕ್ಸಿಕ್ಗಾಗಿ ಕನ್ನಡಿಗರು ಮತ್ತು ಹೊರ ದೇಶದಲ್ಲಿರ್ತಕ್ಕಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರ್ತಕ್ಕಂಥ ಸಿನಿಮಾನೇ ಟಾಕ್ಸಿಕ್. ಸೊ ಈ ವರ್ಷ ಟಾಕ್ಸಿಕ್ ಜೊತೆಗೆ ಟಾಕ್ಸಿಕ್ ಬಿಡುಗಡೆ ಆದ ಕೆಲವು ತಿಂಗಳ ನಂತರ ರಾಮಾಯಣ ಕೂಡ ಬಿಡುಗಡೆ ಆಗ್ತಿದೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ 2 ಸಿನಿಮಾಗಳು ಇದೇ ವರ್ಷ ಬಿಡುಗಡೆ ಆಗ್ತಿರೋದ್ರಿಂದ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಲ್ಲಿ ಸಹಜವಾಗಿ ಒಂದು ಹಬ್ಬದ ಸಂಭ್ರಮ, ಒಂದು ಹಬ್ಬದ ವಾತಾವರಣ ಇದ್ದೇ ಇರುತ್ತೆ. ಯಾಕಂದರೆ ಒಬ್ಬ ಸ್ಟಾರ್ ನಟನ ಸಿನಿಮಾ ವರ್ಷಕ್ಕೆ 2 ಸಿನಿಮಾ ಬಿಡುಗಡೆ ಆಗ್ತಿದೆ ಅಂದರೆ ಅದರಿಗಿಂತ ಒಂದು ಖುಷಿ, ಒಂದು ಸಂಭ್ರಮ ಇನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ 2 ಸಿನಿಮಾಗಳ ಆದ ನಂತರ, ಟಾಕ್ಸಿಕ್ ಮತ್ತು ರಾಮಾಯಣ ಸಿನಿಮಾ ಆದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರು ಮುಂದಿನ ಸಿನಿಮಾ ಯಾವುದಿರಬಹುದು ಎನ್ನುವಂತಹ ಸಹಜವಾಗಿ ಅಭಿಮಾನಿಗಳ ಜೊತೆಗೆ ನಾರ್ಮಲ್ ಆಡಿಯನ್ಸ್ ಕೂಡ ಒಂದು ಪ್ರಶ್ನೆ ಇತ್ತು. ಸೊ ಯಾರು ಡೈರೆಕ್ಟ್ ಮಾಡ್ಬೋದು ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಅಂಥೇಳಿ ಈ ಹಿಂದೆ ಸಾಕಷ್ಟು ಹೆಸರುಗಳು ಓಡಾಡ್ತು. ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಅವರು ನಿರ್ದೇಶನ ಮಾಡ್ತಾರಂತೆ, ಇವರು ನಿರ್ದೇಶನ ಮಾಡ್ತಾರಂತೆ ಅಂಥೇಳಿ ಗಾಂಧಿನಗರದಲ್ಲಿ ಸಾಕಷ್ಟು ಊಹಾಪೋಹಗಳು ಓಡಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಅಪ್ಡೇಟ್ಸ್ ಬಂದಿದೆ. ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಇದೀಗ ಕನ್ನಡದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಆದಂತಹ ಇದ್ರ ಹಿಂದೆ ಇವರ ನಿರ್ದೇಶನದ ಸಿನಿಮಾಗಳು ಹೇಳ್ತಾ ಹೋದರೆ ಅಂದರೆ ಸಪ್ತಸಾಗರದ ಆಚೆ ಎಲ್ಲೋ, ಇದೀಗ ಶಿವಣ್ಣ ಮತ್ತು ಡಾಲಿ ಧನಂಜಯ್ ಅಭಿನಯದ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಈ ಸಿನಿಮಾದ ನಿರ್ದೇಶಕರಾದಂತಹ ಹೇಮಂತ್ ರಾವ್ ಅವರು ಈ ಬಾರಿ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಎನ್ನುವಂತಹ ಗಾಂಧಿನಗರದಿಂದ ಬಂದಂತಹ ಖಚಿತವಾದ ಮಾಹಿತಿ ಅಂತಲೇ ಹೇಳಬಹುದು. ಸೊ ಈ 2 ಟ್ಯಾಲೆಂಟ್ಗಳು ಒಟ್ಟಿಗೆ ಸೇರಿದ್ರೆ ಸೊ ಯಾವ ರೀತಿ ಮಜಾ ಇರುತ್ತೆ ಹೇಳಿ. ಈ 2 ಟ್ಯಾಲೆಂಟ್ಗಳು ಒಟ್ಟಿಗೆ ಸೇರಿ ಒಂದು ಬೇರೆ ಥರನೇ ಒಂದು ಮೋಡಿ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸೊ ಆದಷ್ಟು ಬಗ್ಗೆ ಈ ಜೋಡಿ ಸೇರಿ ಒಂದು ದೊಡ್ಡ ಮಟ್ಟಿಗೆ ಒಂದು ಮೋಡಿ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸೊ ಇನ್ನೂ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ಮನೆ.